ನಿಮ್ಗೇನಾದ್ರು ಗೊತ್ತಾ ಧುರಂಧರ್ ಪಾರ್ಟ್ 1 ನ ಗ್ರಾಸ್ ಕಲೆಕ್ಷನ್ ನ ಧುರಂಧರ್ ಪಾರ್ಟ್ 2 ಕೇವಲ 2 ವೀಕ್ ಅಲ್ಲಿ ಪಾಸ್ ಮಾಡಿದೆ. 1365 ಕೋಟಿ ಕಲೆಕ್ಟ್ ಮಾಡ್ಕೊಂಡು ಹೈಯೆಸ್ಟ್ ಗ್ರಾಸ್ ಕಲೆಕ್ಷನ್ ಇನ್ ಹಿಂದಿ ಬಾಲಿವುಡ್ ಮೂವಿ ಅಂತ ಹೆಸರು ಪಡೆದಿದೆ. ಆದ್ರೆ ಈ ಫಿಲಂ ನ ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ ಧುರಂಧರ್ ಪಾರ್ಟ್ 2 ಗೆ ಯಶ್ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಇದಾರೆ. ಯಾಕಪ್ಪ ಅಂದ್ರೆ ಫಿಲಂ ಕ್ರಿಟಿಕ್ಸ್ ಮತ್ತೆ ರಿವ್ಯೂ ಮಾಡೋರೆಲ್ಲ ಟಾಕ್ಸಿಕ್ ಏನಾದ್ರು ಮಾರ್ಚ್ 19ಕ್ಕೆ ರಿಲೀಸ್ ಆಗಿದ್ರೆ ಧುರಂಧರ್ ಕಲೆಕ್ಷನ್ ಎಷ್ಟು ಹಿಂದೆ ಉಳಿದಿರೋದು ಅಂತ ಕಲೆಕ್ಟ್ ಮಾಡಿದ್ದಾರೆ. ಅವರ ಪ್ರಕಾರ ಟಾಕ್ಸಿಕ್ ಏನಾದ್ರು ಧುರಂಧರ್ ಜೊತೆನೆ ರಿಲೀಸ್ ಆಗಿದ್ರೆ 33% ಹೊಡೆತ ಬೀಳೋದು ಧುರಂಧರ್ ಕಲೆಕ್ಷನ್ ಗೆ. ಆದ್ರೆ ಟಾಕ್ಸಿಕ್ ಹೋಲಿ ಟೈಮ್ ಅಲ್ಲಿ ಏಪ್ರಿಲ್ 4ಕ್ಕೆ ರಿಲೀಸ್ ಆಗುತ್ತೆ ಅಂತ ಅನೌನ್ಸ್ಮೆಂಟ್ ಮಾಡಿದ್ರು. ಅದರಿಂದ ಧುರಂಧರ್ 2 ಮತ್ತೆ ಟಾಕ್ಸಿಕ್ ಕ್ಲಾಶ್ ಆಗೋದು ನಿಲ್ತು. ಈ ಕಾರಣದಿಂದ ಧುರಂಧರ್ ಪಾರ್ಟ್ 2 ಕಲೆಕ್ಷನ್ 33% ಹೆಚ್ಚಾಯ್ತು. ಅಂದ್ರೆ 2 ವಾರದಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದ್ರು ಅಷ್ಟು ಕಲೆಕ್ಷನ್ ಮಾಡೋದಕ್ಕೆ 3 ಇಂದ 4 ವಾರ ಬೇಕಾಗಿತ್ತು ಟಾಕ್ಸಿಕ್ ಏನಾದ್ರು ರಿಲೀಸ್ ಆಗಿದ್ರೆ. ಈಗ ವಿಷಯ ಏನಪ್ಪಾ ಅಂದ್ರೆ ಟಾಕ್ಸಿಕ್ ಜುಲೈ 4 ಅಂದಿದ್ರಲ್ಲ, ಅದೇನ್ ಕನ್ಫರ್ಮ್ ಡೇಟ್ ಅಲ್ಲ, ಯಾವಾಗ ಬೇಕಾದ್ರೂ ಚೇಂಜ್ ಆಗ್ಬೋದು. ಯಾಕಂದ್ರೆ ರಾಮ್ ಚರಣ್ ಅವರ ಹೊಸ ಮೂವಿ ಜುಲೈ 4ರಿಂದ ಮಾರ್ಚ್ 30ಕ್ಕೆ ರಿಲೀಸ್ ಆಗಲಿದೆ. ಯಾಕಂದ್ರೆ ರಾಮ್ ಚರಣ್ ಅವರ ಹೊಸ ಮೂವಿನ ಮಾರ್ಚ್ 30ಕ್ಕೆ ರಿಲೀಸ್ ಮಾಡ್ಬೇಕಾಗಿತ್ತು. ಆದ್ರೆ ಅದ್ರ ಟ್ರೇಲರ್ ರಿಲೀಸ್ ಆದ್ಮೇಲೆ ಡಬ್ಬಿಂಗ್ ಇಶ್ಯೂ ಇಂದ ಏಪ್ರಿಲ್ 4ಕ್ಕೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಜೂನ್ ತಿಂಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಸೂಪರ್ ಸ್ಟಾರ್ ಮೂವಿಗಳು ರಿಲೀಸ್ ಆಗ್ತಿದಾವೆ. ಅಕ್ಷಯ್ ಕುಮಾರ್ ಅವರ ವೆಲ್ಕಮ್ ಟು ದ ಜಂಗಲ್, ಇನ್ನು ಹಲವಾರು ಸ್ಟಾರ್ ಗಳ ಮೂವಿ ಜೂನ್ ಅಲ್ಲಿ ರಿಲೀಸ್ ಆಗಲಿದೆ. ಟಾಕ್ಸಿಕ್ ಏನಾದ್ರು ಏಪ್ರಿಲ್ 4ಕ್ಕೆ ರಿಲೀಸ್ ಆದ್ರೆ ಥಿಯೇಟರ್ ಕಲೆಕ್ಷನ್ ಕಮ್ಮಿ ಅಂತೂ ಆಗಲ್ಲ, ಆದ್ರೆ ಥಿಯೇಟರ್ ಸ್ಕ್ರೀನ್ ಕಮ್ಮಿ ಆಗ್ಬೋದು. ಯಾಕಂದ್ರೆ ಇಷ್ಟೆಲ್ಲ ಮೂವಿಗಳಿಗೆ ಥಿಯೇಟರ್ ನ ನೀಡಬೇಕಾಗುತ್ತೆ. ಸೊ ಕ್ಯಾರಾ ಅಡ್ವಾಣಿ ಅವರು ಈ ಮೂವಿಲಿ ಆಕ್ಟ್ ಮಾಡ್ತಾ ಇರೋದು ನಿಮ್ಗೆಲ್ಲ ಗೊತ್ತು. ಅವರ ಪ್ರೆಸೆಂಟ್ ಟೀಸರ್ ಅಲ್ಲಿ ಮತ್ತೆ ಟ್ರೇಲರ್ ಅಲ್ಲಿ ನೋಡಿದ್ರೆ ಡ್ಯಾನ್ಸ್ ಕ್ಲಬ್ ಡಾನ್ಸರ್ ಆಗಿರ್ಬೋದು. ಏನಾದ್ರು ಡೇಟ್ ಚೇಂಜ್ ಆದ್ರೆ ಟಾಕ್ಸಿಕ್ ಜುಲೈ 4ಗಿಂತ ಮುಂಚೆ ರಿಲೀಸ್ ಆಗುತ್ತೆ, ಆಮೇಲಲ್ಲ. ಅಷ್ಟೇ ಅಲ್ಲದೆ 2 ಏಪ್ರಿಲ್ಗೆ ರಾಮಾಯಣನ ಟೀಸರ್ ಬರ್ಬೇಕಿತ್ತು. ಆ ಟೀಸರ್ ಅಲ್ಲಿ ರಾಮ ಮತ್ತು ರಾವಣ ಇಬ್ಬರನ್ನು ತೋರಿಸ್ತಾರೆ. ಅಂದ್ರೆ ರಣಬೀರ್ ಕಪೂರ್ ಅವರ ಲುಕ್ ಜೊತೆ ನಮಗೆ ಯಶ್ ಅವರ ಲುಕ್ ಕೂಡ ಕಾಣಿಸುತ್ತೆ. ಮುಂದೆ ಏನಾಗ್ಬೋದು ಅಂತ ನೋಡ.